ವೆಲ್ಕಮ್ ಬ್ಯಾಕ್ ಲೋಕಲ್ ಪೀಪಲ್. ಕನ್ನಡ ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 2. ನಿನ್ನೆ ಎಪಿಸೋಡ್ ನಂಬರ್ 1 ಯಾರೇನೋ ನೋಡಿಲ್ಲ, ಈ ಕಾರ್ನರಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ನೋಡ್ಕೊಂಬನ್ನಿ. ಇವತ್ತಿನ ಎಪಿಸೋಡ್ ನಂಬರ್ 2 ಸ್ಟಾರ್ಟ್ ಮಾಡೋಣ. ಆಸ್ ಇಟ್ ಈಸ್ ಬೆಳಗ್ಗೆ ಕೋಳಿ ಕೂಗುತ್ತೆ, ಅದೇ ಬಿಗ್ ಬಾಸ್ ಮನೆಯಲ್ಲಿ ಹಾಡಾಗ್ತಾರೆ, ಎಲ್ಲ ಎದ್ರು ಡಾನ್ಸು ಇನ್ನೊಂದು ಮತ್ತೊಂದು ಸ್ಟಾರ್ಟ್ ಆಯಿತು. ಬೆಳಗ್ಗೆ ಎದ್ರು, ಅದಾದಮೇಲೆ ಫಸ್ಟ್ ಪಾಯಿಂಟ್ ಒಂದಿಷ್ಟು ಪಾಯಿಂಟ್ಗಳಿದ್ದಾವೆ ಈ ಎಪಿಸೋಡ್ ನಂಬರ್ 2 ಅಲ್ಲಿ ಏನೇನೆಲ್ಲ ಆಗಿದೆ ಅಂತ. ಹೈಲೈಟ್ ಪಾಯಿಂಟ್ಸ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಲ್ಲಮ್ಮ ಹಳ್ಳಿ ಹೆಣ್ಮಗಳು, ಅವರು ಜಿಮ್ ಮಾಡಿದ್ರು, ಜಾಗಿಂಗ್ ಮಾಡಿದ್ರು, ಅಂದರೆ ಅದೊಂಥರ ಇನ್ಸ್ಪಿರೇಷನ್ನೇ. ಆ ವಯಸ್ಸಲ್ಲೂ ಕೂಡ ಅವ್ರಿಗೆ ಏನೋ 58 ಅಂತ ಏಜು, ಆ ಏಜಲ್ಲೂ ಕೂಡ ಜಿಮ್ಮು ಜಾಗಿಂಗ್ ಮಾಡಿದ್ರು. ಇಟ್ಸ್ ನಾಟ್ ಈಸಿ. ಮಲ್ಲಮ್ಮ ಅವರು ಜಾಗಿಂಗು ಜಿಮ್ ಮಾಡಿದ್ರು. ಅದಾದಮೇಲೆ ಗಿಲ್ಲಿ ನಟ ಬೈ ಮಿಸ್ ಆಗಿ ಏನಾಯಿತು ಅಂತಂದರೆ, ಅವರು ಜಂಟಿ ಟೀಮಲ್ಲಿ ಇರೋದು, ಬಟ್ ಒಂಟಿ ಟೀಮ್ ಅವ್ರಿಗೆ ಕೊಟ್ಟಂಥ ಏನು ಅಂದರೆ ಪದಾರ್ಥಗಳಾಗಲಿ, ಊಟ ತಿಂಡಿ, ಅದನ್ನ ಇವ್ರು ಯಾರು ಸೇವಿಸಬಾರ್ದು. ಬಟ್ ಗಿಲ್ಲಿ ನಟ ಅವರು ಒಂಟಿ ಟೀಮಲ್ಲಿರೋ ಯಾರು ಸುದಿ ಅವರ ಕಾಫಿನ ಕುಡಿದಿದ್ದಕ್ಕೆ ಅವರಿಗೆ ಪನಿಷ್ಮೆಂಟ್ ಆಯಿತು. ಸೊ ಕಾಫಿನ ಕುಡಿದ್ರು, ರೂಲ್ಸ್ ಬ್ರೇಕ್ ಮಾಡಿದ್ರು. ಸೊ ರೂಲ್ಸ್ ಬ್ರೇಕ್ ಆಗಿದ್ದಕ್ಕೆ ಬಿಗ್ ಬಾಸ್ ಅವರು ಎಲ್ಲರೂ ಲಿವಿಂಗ್ ಏರಿಯಾದಲ್ಲಿರೋ ಸೋಫಾ ಮೇಲೆ ಕೂರಿಸಿ ಸರಿಯಾಗಿ ಕ್ಲಾಸ್ ತಗೊಂಡ್ರು. ಅದಾದಮೇಲೆ ಕುಕ್ಕಿಂಗು ಕ್ಲೀನಿಂಗೋಸ್ಕರ ಸಣ್ಣ ಪುಟ್ಟ ಜಗಳಗಳು ನಡೀತಾನೆ ಇರುತ್ತೆ, ಅದು ನಿಮಗೆ ಗೊತ್ತಿರೋ ವಿಚಾರನೆ. ಯಾರೋ ಒಂದಿಷ್ಟು ಗುಸು ಪಿಸು ಮಾತಾಡ್ತಾ ಇದ್ರು ಕುಕ್ಕಿಂಗಲ್ಲಿ, ಕಿಚನಲ್ಲಿ ಮಾತಾಡ್ತಾ ಇದ್ರು. ಇದನ್ನ ನಾವು ತೊಳಿಬೇಕಾ, ಇದನ್ನ ಅವ್ರು ತೊಳಿಬೇಕಾ, ಲೈಕ್ ಆ ಥರ ಎಲ್ಲ ಮಾತುಗಳು ಬರ್ತಾ ಇತ್ತು. ಅದೊಂದಾಯಿತು. ಇನ್ನು ಅದು ಬಿಟ್ಟರೆ ಗಿಲ್ಲಿ ನಟ, ಕಾವ್ಯ ಗಾಟ್ ಪನಿಷ್ಮೆಂಟ್. ಎಸ್, ಇವರು ಸಿಕ್ಕಾಪಟ್ಟೆ ತಲೆಹರಟೆ ಮಾಡ್ತಾ ಇದ್ರು, ಆ್ಯಂಡ್ ಸಿಕ್ಕಾಪಟ್ಟೆ ಫನ್ ಮಾಡ್ತಾ ಇದ್ರು, ಕಾಮಿಡಿ ಮಾಡ್ತಾ ಇದ್ರು. ರೂಲ್ಸ್ಗಳು ಬ್ರೇಕ್ ಆಗ್ತಾ ಇದ್ದಿದ್ದ ಕಾರಣಕ್ಕೆ ಮನೆ ಮಂದಿ ಸ್ವಲ್ಪ ಜನ ಸೇರಿಕೊಂಡು ಗಿಲ್ಲಿ ನಟ ಮತ್ತು ಕಾವ್ಯ ಅವ್ರಿಗೆ ಗಾರ್ಡನ್ ಏರಿಯಾದಲ್ಲಿ ಬಿಸಿಲಲ್ಲಿ ನಿಲ್ಲಿಸಿ ಪನಿಷ್ಮೆಂಟ್ ಕೊಟ್ಟರು, ಮಂಡಿಗಳಲ್ಲಿ ನಿಲ್ಲೋದಕ್ಕೆ ಹೇಳಿ. ಸೊ ಇದೊಂದಾಯಿತು. ಅದಾದಮೇಲೆ ಅಭಿಷೇಕ್ ಆ್ಯಂಡ್ ಅಶ್ವಿನಿ ಮಧ್ಯದಲ್ಲಿ ಏನೋ ಒಂಚೂರು ಕನೆಕ್ಷನ್ ನಡೀತಾ ಇದೆ ಅಂತ ಅನಿಸ್ತದೆ, ನಮಗೆ ಗೊತ್ತಿಲ್ಲ, ಇದನ್ನು ನಾವು ಹೇಳ್ತಾ ಇಲ್ಲಪ್ಪ, ಅವರೇ ಜನಗಳಿಗೆ ಕೊಟ್ಟಿರುವಂಥ ಅಭಿಪ್ರಾಯ. ಮೇಕಪ್ ರೂಮ್ ಹತ್ರ, ಅಂದರೆ ಮೇಕಪ್ ಮಾಡೋ ಕನ್ನಡಿ ಮುಂದೆಗಡೆ ಕೂತ್ಕೊಂಡು ಅಭಿಷೇಕ್ ಆ್ಯಂಡ್ ಯಾರೋ ಅಶ್ವಿನಿ ಅವರು ಮಾತಾಡ್ಕೊತಾ ಇದ್ರು. ಅಭಿಷೇಕ್ ಹೇಳ್ತಾರೆ, ನಾನು ಹಿಂಗೇನೋ ಹೇಳಬೇಕು, ನಮ್ಮಿಬ್ಬರು ಫ್ರೆಂಡ್ಶಿಪ್ಗೆ ಅದು ಎಫೆಕ್ಟ್ ಆಗಬಾರ್ದು ಅಂತ. ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಯು ಲುಕ್ ಸೋ ಪ್ರಿಟಿ ಅಂತ ಹೇಳ್ತಾರೆ. ಅವಾಗ ಇವರು ಹೇಳ್ತಾರೆ, ಅಶ್ವಿನಿ ಅವರು, ನೀವು ಹ್ಯಾಂಡ್ಸಮ್ ಆಗಿದ್ದೀರಾ ಅಂತ. ಇದನ್ನ ನೋಡ್ತಾ ಇದ್ರೆ ನಮಗೆ ಯಾಕೋ ಹೊಸ ಲವ್ ಸ್ಟೋರಿ ಏನಾದರೂ, ಐ ಡೋಂಟ್ ನೋ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಏನು ವಿಷಯ ಅನ್ನೋದು. ಓಕೆ, ಅದಾದಮೇಲೆ ಬಿಗ್ ಬಾಸು ಇಡೀ ಒಂದು ಕರ್ನಾಟಕ ಜನತೆಗೆ, ಬಿಗ್ ಬಾಸ್ ಮನೆಯವ್ರಿಗೆ ಒಂದು ಬಿಗ್ ಟ್ವಿಸ್ಟ್ ಆ್ಯಂಡ್ ಬಿಗ್ ಅನೌನ್ಸ್ಮೆಂಟು ಮಾಡಿದ್ರು. ಏನಂತಂದರೆ, ಪ್ರತಿ ಸರಿ ನಾವು ಬಿಗ್ ಬಾಸಲ್ಲಿ ಫಿನಾಲೆವರೆಗೂ ವೇಟ್ ಮಾಡಿ ವಿನ್ನರ್ ಯಾರು ಅಂತ ಡಿಸೈಡ್ ಮಾಡ್ತಿದ್ವಿ. ಬಟ್ ಈ ಸರಿ ಬಿಗ್ ಬಾಸ್ ಅವ್ರು ಹೇಳಿರೋದು, 100 ದಿನ ವೇಟ್ ಮಾಡೋ ಅವಶ್ಯಕತೆ ಇಲ್ಲ, 3ನೇ ವಾರಕ್ಕೆ ಗೊತ್ತಾಗುತ್ತೆ ಫೈನಲಿಸ್ಟ್ಗೆ, ಟಾಪ್ 5ಗೆ, ಅಂದರೆ ಫಿನಾಲೆಗೆ ಯಾರು ರೀಚ್ ಆಗ್ತಾರೆ ಅನ್ನೋದನ್ನ ಅಂತ ಒಂದು ಹೊಸ ಶಾಕಿಂಗ್ ಅನೌನ್ಸ್ಮೆಂಟ್ನ ಕೊಟ್ಟಿದ್ದಾರೆ. 3ನೇ ವೀಕಿಗೆ ಫಿನಾಲೆ ಟ್ವಿಸ್ಟ್ ಇರುತ್ತೆ, ಆ್ಯಂಡ್ ನೋ ಕ್ಯಾಪ್ಟನ್ಸಿ ಅಲ್ಲಿಂದ, ಆ್ಯಂಡ್ ಡಬಲ್ ಎಲಿಮಿನೇಷನ್ ಇರಬಹುದು, ಆ್ಯಂಡ್ ಡಬಲ್ ವಿನ್ನರು ಇರಬಹುದು. ಇಲ್ಲಿವರೆಗೂ ನಾವು ವಿನ್ನರ್ ಒಬ್ಬರನ್ನೇ ನೋಡಿದ್ವಿ, ಬಟ್ ಇವಾಗ ಡಬಲ್ ವಿನ್ನರ್ ಇರಬಹುದು ಅಂತ ಒಂದು ಡೌಟ್ ಆಗಿ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ. ಅಂದರೆ ಅದು ಖಡಾಖಂಡಿತವಾಗಿ ಹೇಳಿಲ್ಲ, ಬಟ್ ಡೌಟಲ್ಲಿ ಹೇಳಿರೋದು. ಡಬಲ್ ವಿನ್ನರ್ಸ್, ಡಬಲ್ ಎವಿಕ್ಷನ್ ಡಬಲ್ ಅಂತೂ ಆಗಿರೋದು ನಾವು ನೋಡಿದ್ದೀವಿ, ಬಟ್ ಡಬಲ್ ಎವಿಕ್ಷನ್ ಅಷ್ಟೇ ಅಲ್ಲದೆ ಡಬಲ್ ವಿನ್ನರ್ ಇರ್ತಾರೆ ಅಂತ ಇವಾಗ ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದೊಂದು ಹೊಸ ಟ್ವಿಸ್ಟು, ನಮಗಂತೂ ಗೊತ್ತೇ ಇರಲಿಲ್ಲ. ಸೊ ನೋಡೋಣ, ಕಾದು ನೋಡೋಣ, 3ನೇ ವಾರಕ್ಕೆ ಯಾರು ಫೈನಲ್ಗೆ ರೀಚ್ ಆಗ್ತಾರೆ ಅನ್ನೋದು 3ನೇ ವಾರಕ್ಕೆ ಗೊತ್ತಾಗುತ್ತೆ. 100 ದಿನ ಕಾಯೋ ಅವಶ್ಯಕತೆ ಇಲ್ಲ. ಇದನ್ನು ಯಾಕೆ ಇಷ್ಟೊಂದು ಸ್ಪೀಡಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ಅಂತಂದರೆ, ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ 12ನಲ್ಲಿ ಮಾಡೋದಿಲ್ಲ ಅಂತ ಒಪ್ಕೊಂಡಿದ್ರಲ್ಲ, ಅಂದರೆ ಮಾಡೋದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಅವ್ರಿಗೆ ವರ್ಷಕ್ಕೆ 2 ಸಿನಿಮಾ ಕೊಡಲೇಬೇಕು, ಹಾಗಾಗಿ ಈ ಕಡೆ ಬಿಗ್ ಬಾಸ್ಗೂ ಟೈಮ್ ಕೊಡಬೇಕು, ಆ ಕಡೆ 2 ಸಿನಿಮಾನು ಕೊಡಬೇಕು ಅಂತಿರೋ ಕಾರಣಕ್ಕೆ ಇಲ್ಲಿ ಟೈಮ್ ಸಮಯದ ಅಭಾವ ಇರೋದ್ರಿಂದ, ಸೊ ಹಂಗಾಗಿ ಈ ಒಂದು ಸೀಸನ್ನ ತುಂಬ ವೇಗವಾಗಿ ತೊಗೊಂಡು ಹೋಗಬೇಕು ಅನ್ನೋ ಇಂಟೆನ್ಷನಲ್ಲಿ ಬಿಗ್ ಬಾಸ್ ಟೀಮು ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಇದನ್ನು ಏನು ಅಂತಂದರೆ ಡಬಲ್ ಎವಿಕ್ಷನ್ ಮಾಡಿ ಆ್ಯಂಡ್ ತುಂಬ ಸ್ಪೀಡಾಗಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರೋ ಆಗಿದೆ. ಓಕೆ, ಇದೆಲ್ಲ ಆದಮೇಲೆ ಇನ್ನು ಲಾಸ್ಟ್ ಒಂದೇ ಒಂದು ಪಾಯಿಂಟ್ ಇದೆ. ಏನಪ್ಪ ಅಂತಂದರೆ, ಇಡೀ ಕರ್ನಾಟಕ ಜನ, ಎಲ್ಲ ಆಡಿಯನ್ಸು ಆ್ಯಂಡ್ ಬಿಗ್ ಬಾಸ್ ಟೀಮ್ ಅವರು ಕಾಯ್ತಾ ಇದ್ರು ಅನಿಸುತ್ತೆ, ಮೇ ಬಿ ಟೆಕ್ನಿಕಲ್ ಟೀಮು, ಯಾವಾಗ ಈ ಒಂದು ವಿಚಾರ ನಡೆಯುತ್ತೆ ಅಂತ. ಸೊ ಎಲ್ಲರೂ ಕಾಯ್ತಾ ಇರುವಂಥ ಒಂದು ಸೆಗ್ಮೆಂಟು ಈ ಎಪಿಸೋಡ್ 2 ಅಲ್ಲಿ ನಡೆದಿದೆ. ಏನಪ್ಪ ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ಜಗಳ ಯಾರ್ಯಾರ ಜೊತೆಗೆ, ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ನಟ ಆ್ಯಂಡ್ ಕಾವ್ಯ. ಗಿಲ್ಲಿ ನಟ ಅವ್ರಿಗೆ ಮಾತ್ರ ಅದು ಜಗಳ ಆಗಿತ್ತು, ಬಟ್ ಗಿಲ್ಲಿ ನಟ ಅವ್ರಿಗೆ ಪೇರ್ ಆಗಿದ್ದು ಕಾವ್ಯ ಅಂತ. ಸೊ ಅವ್ರನ್ನೂ ಹೇಳ್ಕೊಂಡ್ಬಿಟ್ರು ಮಧ್ಯದಲ್ಲಿ ಜಗಳಕ್ಕೆ. ಸೊ ಟೋಟಲ್ ಆಗಿದ್ದು ಮನೇಲಿ 18 ಜನ. 18 ಜನರಲ್ಲಿ 3 ಜನ ಕಿತ್ತಾಡ್ತಾ ಇದ್ದಾರೆ, ಇನ್ನು 15 ಜನ ಸುಮ್ಮನೆ ಕೂತಿದ್ದಾರೆ ಹೊರತಾಗಿ ಯಾರು ಬಿಡ್ಸೋಕ್ಕೆ ಬರಲಿಲ್ಲ. ಅಶ್ವಿನಿ ಗೌಡ ಅವರು ಅದೇನೋ ಸಿಂಗುಲರಲ್ಲಿ ಕರಿಬೇಡ, ಏಕವಚನ ಬಹುವಚನ, ಸರಿಯಾಗಿ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡಿ, ತಪ್ಪು ಮಾಡಿದಾಗ ಕ್ಷಮೆ ಕೇಳಿ, ಇದನ್ನೆಲ್ಲ ಹೇಳ್ಬಿಟ್ಟು ಸಣ್ಣ ಪುಟ್ಟ ಜಗಳ ನಡೀತಾ ಇತ್ತು. ಅದು ಮಾತು ಬೆಳೆದು ತುಂಬ ದೊಡ್ಡದಾಗಂದ್ರೆ ಅಷ್ಟೊಂದೇನು ದೊಡ್ಡದಾಗಿಲ್ಲ, ಬಟ್ ಅದಕ್ಕೋಸ್ಕರನೇ ಕಾಯ್ತಾ ಇದ್ರು. ಅಲ್ಲಿಂದ ಅದೇನೋ ಒಂದು ಹೊಸದಾಗಿ ಮನೆಗೆ ಬಂದಾಗ ಹಾಲು ಕುಸ್ತಾರಲ್ಲ, ಆ ಥರ ಹೊಸದಾಗಿ ಮನೆಗೆ ಬಂದಾಗ ಮೊದಲನೇ ಜಗಳ ಆಗಿದ್ದು ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ನಟ ಆ್ಯಂಡ್ ಹೀಸ್ ಪೇರ್ ಕಾವ್ಯ. ಇದಿಷ್ಟು ಹೈಲೈಟ್ಸು ಎಪಿಸೋಡ್ ನಂಬರ್ 2. ಆ್ಯಂಡ್ ಅದಾದಮೇಲೆ ಲಾಸ್ಟಲ್ಲಿ ಒಂದು ಗೇಮ್ ಸ್ಟಾರ್ಟ್ ಮಾಡಿದ್ರು. ಏನಕ್ಕೆ ಅಂತಂದರೆ, ಅದೇ 3ನೇ ವಾರದಲ್ಲಿ
ಯಾರು ಫೈನಲಿಸ್ಟ್ ಆಗೋಕ್ಕೆ ರೀಚ್ ಆಗೋಕ್ಕೆ ಕಾಲಿಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಒಂದಿಷ್ಟು ಜನರ ಮಧ್ಯದಲ್ಲಿ ಅಂದರೆ ಎಲ್ಲ ಕಂಟೆಸ್ಟೆಂಟ್ಸ್ ಮಧ್ಯದಲ್ಲಿ ಒಂದು ಗೇಮ್ನ ಮಾಡಿಸ್ತಾರೆ. ಹಗ್ಗ ಕಟ್ಟಿ, ಹಗ್ಗನ ಟ್ವಿಸ್ಟ್ ಆಗಿರುತ್ತೆ, ಹಗ್ಗನ ಬಿಡಿಸ್ಬೇಕು. ಸೊ ಇದೊಂದು ಚಿಕ್ಕದಾಗಿ ಗೇಮ್ ಇತ್ತು, ಎಕ್ಸ್ಪ್ಲನೇಷನ್ ಮಾಡಿದ್ರು. ಅದರಲ್ಲಿ ಅದು ಇವಾಗ ಸ್ಟಾರ್ಟ್ ಆಗಿದೆ, ಇನ್ನು ಕಂಟಿನ್ಯೂ ಆಗಿಲ್ಲ, ಅದಕ್ಕೆ ಒಂದು ರಿಸಲ್ಟು ಸಿಕ್ಕಿಲ್ಲ. ಆ ರಿಸಲ್ಟ್ ಸಿಗೋದು ಮುಂದಿನ ಎಪಿಸೋಡಲ್ಲಿ. ಸೊ ಮುಂದಿನ ಎಪಿಸೋಡಲ್ಲಿ ನಾನು ಬರ್ತೀನಿ, ಅವಾಗ ನೋಡೋಣ, ವಿಷಯ ತಿಳ್ಕೊಳ್ಳೋಣ ಏನೇನಾಗಿರುತ್ತೆ ಅಂತ. ಅಲ್ಲಿವರೆಗೂ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು, ಬಾಯ್.